Hi friends, welcome to Saru's Wealth World. ಇವತ್ತು ನಿಫ್ಟಿ ಎಕ್ಸ್ಪೈರಿ. ಸೊ ಇವತ್ತು ನಿಫ್ಟಿ ನೀವು ನೋಡಬಹುದು 24,154 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ and this close is after closing the auction session and 24,165 what shows here ಅಲ್ಲ, this is 315 candle ಗೆ ಕ್ಲೋಸ್ ಆಗಿರೋದು. ಸೊ ನಿಫ್ಟಿ ಆಲ್ಮೋಸ್ಟ್ ಅರೌಂಡ್ 132 ಪಾಯಿಂಟ್ಸ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 0.55% ಡೌನ್ ಆಗಿದೆ. ಸೊ ಎಕ್ಸ್ಪೈರಿ ಡೇ ಅಲ್ಲಿ ಮಾರ್ಕೆಟ್ ವೀಕ್ ಟ್ರೆಂಡ್ ಅಲ್ಲಿ ಕ್ಲೋಸ್ ಆಯ್ತು ನೀವು ನೋಡಿರೋ ಹಾಗೆ. ಅಂಡ್ 24,200 ಇಂಪಾರ್ಟೆಂಟ್ ಝೋನ್ ಕೆಳಗೆನೆ ಕ್ಲೋಸ್ ಆಯ್ತು. ಅಂಡ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದೆ. ಸೊ ದಟ್ ಐ ವಿಲ್ ಶೋ ಯು. ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ದಿಸ್ ಇಸ್ ದ ಟೆಲಿಗ್ರಾಮ್ ಚಾನಲ್, ಮೈ ಟುಡೇಸ್ ಅಪ್ಡೇಟ್. ಸೊ ಇಲ್ಲಿ ನಾನು ನಿಮ್ಗೆ ಎಕ್ಸಾಕ್ಟ್ 921 ಗೆ ಒಂದು ಟ್ರೇಡ್ ನ ಕೊಡ್ತೀನಿ. 24,200 ಇಸ್ ವೆರಿ ಸ್ಟ್ರಾಂಗ್ ಸಪೋರ್ಟ್. ಇಫ್ ಮಾರ್ಕೆಟ್ ಕಮ್ ಡೌನ್ ನಿಯರ್ 24,200 ಯು ಕ್ಯಾನ್ ಇನಿಷಿಯೇಟ್ ಅ ಸಿ ಟ್ರೇಡ್ ಅಂತೆ. ಅದೇ ತರ ಮಾರ್ಕೆಟ್ ಮೇಲ್ ಹೋಯ್ತು ಬಿಕಾಸ್ 200 ಇಸ್ ವೆರಿ ಸ್ಟ್ರಾಂಗ್. ಇಲ್ಲಿ ಎಕ್ಸಾಕ್ಟ್ ಈ ಪಾಯಿಂಟ್ ಗೆ ಬರ್ಲಿಲ್ಲ, 10 ಪಾಯಿಂಟ್ ಬಿಫೋರ್ ನೇ ಮಾರ್ಕೆಟ್ ರಿವರ್ಸ್ ಆಯ್ತು. ಸೊ ಅದೇ ರೀತಿ ನೆಕ್ಸ್ಟ್ ಟಾರ್ಗೆಟ್ ಹಿಟ್ ಆಯ್ತು. ಸೊ ದಟ್ ಟಾರ್ಗೆಟ್ ವರ್ ಹಿಟ್ ಅಂಡ್ ಅದಾದ್ಮೇಲೆ ಮಾರ್ಕೆಟ್ ಸೇಮ್ ಪಾಯಿಂಟ್ ಗೆ ಬರುತ್ತೆ. ಬಂದ ತಕ್ಷಣ ರೀ ಎಂಟ್ರಿ ಅಗೇನ್ ಅಂತ ಕೊಡ್ತೀನಿ. ಸೊ ಮಾರ್ಕೆಟ್ ಮತ್ತೆ ಮೇಲ್ ಹೋಗುತ್ತೆ. ಸೊ ಅದಾದ್ಮೇಲೆ ನಾನೊಂದು ಅಪ್ಡೇಟ್ ನ ಕೊಡ್ತೀನಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ. 24,000 ಸ್ಟ್ರಾಂಗ್ ಇರೋದ್ರಿಂದ ಮಾರ್ಕೆಟ್ ಮೇಲೇನೆ ಹೋಗ್ತದೆ ಪದೇ ಪದೇ. ಇನ್ ಕೇಸ್ ಏನಾದ್ರೂ 24,200 ಕೆಳಗಡೆ ಬಂದ್ರೆ ಅಂಡ್ ಅದೇ ರೀತಿ ಬ್ಯಾಂಕ್ ನಿಫ್ಟಿನೂ ಸಪೋರ್ಟ್ ಮಾಡ್ಲಿಲ್ಲ. ಸೊ ಬ್ಯಾಂಕ್ ನಿಫ್ಟಿ ವೇರ್ ನೆಗೆಟಿವ್ ಟುಡೇ. ಸೊ ಹಾಗಾಗಿ ನಿಫ್ಟಿನ ಅದು ಕೆಳಗಡೆ ಎಳ್ಕೊಂಡ್ ಬಂತು. ಸೊ ಇಫ್ ಮಾರ್ಕೆಟ್ ಬ್ರೇಕ್ ಡೌನ್ 24,200 ಅಂಡ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಡೌನ್ ಟು 150 ಅಂತ ನನಗೆ ಕೊಟ್ಟಿದ್ದೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಆಲ್ಮೋಸ್ಟ್ ಅದು 11:23 ಗೆನೆ ಕೊಟ್ಟಿದ್ದೆ. ನೀವು ನೋಡ್ಬೋದು ಇಲ್ಲಿ ಟೈಮಿಂಗ್ ನೋಡೋದಾದ್ರೆ. ಸೊ ಅದೇ ರೀತಿ ಮಾರ್ಕೆಟ್ ಬೈ ಎಂಡ್ ಆಫ್ ದ ಡೇ 24,150 ಗೆನೆ ಕ್ಲೋಸ್ ಆಯ್ತು. ಅಂಡ್ ದಟ್ ವಾಸ್ ಅ ನೈಸ್ ಟ್ರೇಡ್ ವಿ ಹ್ಯಾವ್ ಟ್ರೇಡೆಡ್ ಟುಡೇ. ಅದಾದ್ಮೇಲೆ ನೀವು ಮಾರ್ಕೆಟ್ ನ ನೋಡೋದಾದ್ರೆ ಓವರ್ ಆಲ್ ಮಾರ್ಕೆಟ್ ಏನೇನಾಯ್ತು, ಈ ಮಾರ್ಕೆಟ್ ಅಲ್ಲಿ ನಮ್ಗೆ ಟ್ರೇಡ್ ಎಲ್ಲೆಲ್ಲಿ ಸಿಕ್ತು ಅನ್ನೋದನ್ನ ನೋಡೋದಾದ್ರೆ ನಮ್ಗೆ ಇವತ್ತು ಟ್ರೇಡ್ ಸಿಕ್ಕಿರೋದು 3 ಟ್ರೇಡ್ ಆಲ್ಮೋಸ್ಟ್. ನಾನ್ ನಿಮ್ಗೆ ಎಲ್ಲೆಲ್ಲಿ ಅಂತ ಹೇಳ್ತೀನಿ. ಮಾರ್ನಿಂಗ್ ನನಗೆ ಟ್ರೇಡ್ ಸಿಕ್ಕಿರೋದು ಐ ವಿಲ್ ಶೋ ಯು ಇನ್ 1 minute ಕ್ಯಾಂಡಲ್. ಸೊ 1 minute ಅಲ್ಲಿ ನೋಡೋದಾದ್ರೆ ಫಸ್ಟ್ ನಾನ್ ಅಪ್ಡೇಟ್ ಕೊಟ್ಟಿದ್ದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ನೋಡ್ತಿರ್ಬೋದು. ನಾನಿಲ್ಲಿ 24,000 ಹತ್ತತ್ರ 9:20 ನಾನಿಲ್ಲಿ ಟ್ರೇಡ್ ನ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ನಿಯರ್ 200 ಬಂದ್ರೆ ನೀವು ಒಂದು ಕಾಲ್ ಟ್ರೇಡ್ ನ ಇನಿಷಿಯೇಟ್ ಮಾಡ್ಬೋದು ಅಂತ. ಅದೇ ರೀತಿ ಮಾರ್ಕೆಟ್ ಇಟ್ ಕಮ್ ಡೌನ್ ಟು ನಿಯರ್ 200 ಅಂಡ್ ಮಾರ್ಕೆಟ್ ಮೇಲ್ ಹೋಯ್ತು, ನನ್ ಟಾರ್ಗೆಟ್ ಹಿಟ್ ಆಯ್ತು. ಸೊ ಅಲ್ಲಿಂದ ನಾನು ಎಕ್ಸಿಟ್ ಅಂತ ಕೊಡ್ತೀನಿ. ಸೊ ಯಾಕೆ ಇಲ್ಲಿ ನಾನು ಕಾಲ್ ನ ಕೊಡ್ತೀನಿ ಅನ್ನೋದು ಇವತ್ತು ನಾನು ಪ್ಯೂರ್ ಆಪ್ಷನ್ ಚೈನ್ ಡಾಟಾದಲ್ಲಿ ನಿಮ್ಗೆ ಹೇಳ್ತೀನಿ, ನಾನು ಯಾವ ರೀತಿ ಅನಲೈಸ್ ಮಾಡಿದೆ ಅನ್ನೋದ್ರ ಬಗ್ಗೆ. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ದಿಸ್ ಇಸ್ ಆಪ್ಷನ್ ಚೈನ್. ನಾನ್ ರೀಡ್ ಮಾಡೋ ಆಪ್ಷನ್ ಚೈನ್ ಇದು. ಸೊ ಇದ್ರಲ್ಲಿ ನೋಡ್ಬೋದು ಬೆಳಿಗ್ಗೆ 9:23 ನಾನ್ ತಗೊಂಡಿರೋ ಸ್ಕ್ರೀನ್ ಶಾಟ್ ಇದು. ಸೊ ದಿಸ್ ಇಸ್ ದ ಡಾಟಾ ವೇರ್ ದೇರ್ ಅಟ್ ಮಾರ್ನಿಂಗ್ 9:23. ಸೊ ಇಲ್ಲಿ ನೀವು ನೋಡ್ತಿರ್ಬೋದು 24,200 ಅಲ್ಲಿ ಮಾರ್ಕೆಟ್ ದೇರ್ ಈಸ್ ಅ ಹ್ಯೂಜ್ ಓಪನ್ ಇಂಟ್ರೆಸ್ಟ್ ಆನ್ ಪುಟ್ ಸೈಡ್. OI ನೋಡ್ಬೋದು, OI 3,64,000 ಇದೆ ಅಂಡ್ ವಾಲ್ಯೂಮ್ ಕೂಡ 9,92,000. ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ 2 lakh ಇದೆ. ಸೊ ಇನ್ ಕೇಸ್ ಏನಾದ್ರೂ ಇದು ಆಲ್ 3 ಸ್ಟ್ರಾಂಗ್ ಇದ್ರೆ ಇಲ್ಲಿ ನಮಗೊಂದು ಸ್ಟ್ರಾಂಗ್ ಟ್ರೇಡ್ ಕನ್ಫರ್ಮ್ ಆಗುತ್ತೆ. ಇಲ್ಲಿ ಏನಾದ್ರೂ 200 ಗೆ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ನಿಯರ್ 200 ಬಂದ್ರೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ನಾನು ಕೊಟ್ಟಿದ್ದೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಸೊ ಅದೇ ರೀತಿ ಮಾರ್ಕೆಟ್ ಮೇಲ್ ಹೋಯ್ತು ಅಂಡ್ ಇಟ್ ಕಮ್ ಡೌನ್ ಟು ನಿಯರ್ 24,250. ಸೊ ಪುಟ್ ಸೈಡ್ ಮಾರ್ಕೆಟ್ ಏನಾದ್ರೂ ಸ್ಟ್ರಾಂಗ್ ಇದ್ರೆ ಮಾರ್ಕೆಟ್ ನ ಮೇಲ್ ಎಬ್ಬಿಸ್ತಾರೆ. ಅದೇ ರೀತಿ ಕಾಲ್ ಸೈಡ್ ಏನಾದ್ರು ಡಾಟಾ ಸ್ಟ್ರಾಂಗ್ ಇದ್ರೆ ಮಾರ್ಕೆಟ್ ನ ಬೀಳಿಸ್ತಾರೆ ಅಂತ ಅರ್ಥ. ನಾನು ಆಲ್ರೆಡಿ ಮುಂಚೆನು ನಾನು ಬಿಫೋರ್ ಪೋಸ್ಟ್ ಮಾರ್ಕೆಟ್ ಅನಲೈಸ್ ಅಲ್ಲೂ ಅದನ್ನ ಹೇಳಿದ್ದೀನಿ. ಸೊ ದಿಸ್ ಇಸ್ ದ ಡಾಟಾ ಐ ಹ್ಯಾವ್ ರೆಡ್ ಟುಡೇ ಅಂಡ್ ಅಕಾರ್ಡಿಂಗ್ ಟು ದ ಡಾಟಾ ಮಾರ್ಕೆಟ್ ಪಾಯಿಂಟ್ಸ್ ನ ಕೊಡ್ತು ಇವತ್ತು.
ಅದಾದ್ಮೇಲೆ ನೋಡೋದಾದ್ರೆ ಸೊ ಇಲ್ಲಿಗೆ ಬಂದು ಟ್ರೇಡ್ ಹಿಟ್ ಆಯ್ತು. ಯಾಕೆ 150 ಇಂದ ರಿವರ್ಸ್ ಆಯ್ತು ಅನ್ನೋದನ್ನು ನಾನು ಹೇಳ್ತೀನಿ. ಇಲ್ಲಿ ನೋಡ್ಬೋದು 150 ಅಲ್ಲಿ ಅಂದ್ರೆ 150 ಅಲ್ಲಿ ನೀವು ನೋಡೋದಾದ್ರೆ ಮಾರ್ಕೆಟ್ 250. ಸೊ 250 260 ನಿಯರ್ ಮಾರ್ಕೆಟ್ ಹೋಗಿ ಅಗೇನ್ ಕೆಳಗಡೆ ಬರುತ್ತೆ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇವತ್ತು. ನೀವು ನೋಡ್ಬೋದು 200 ಗೆ ಕಂಪ್ಯಾರಿಟಿವ್ಲಿ ಈ ಸ್ಟ್ರೈಕ್ ಪ್ರೈಸ್ ಅನ್ನು ನೋಡೋದಾದ್ರೆ 24,250 ಅಲ್ಲಿ ಇಲ್ಲಿ ನೋಡಿ ನೀವು ಆಲ್ಮೋಸ್ಟ್ ವಾಲ್ಯೂಮ್, ಓಪನ್ ಇಂಟ್ರೆಸ್ಟ್ ಅಂಡ್ COI ಕಂಪ್ಯಾರಿಟಿವ್ಲಿ ಮಾಡಿದ್ರೆ ಇಲ್ಲಿ ಕಂಪೇರ್ ಮಾಡಿದ್ರೆ ಸೊ ಇದು ತುಂಬಾನೇ ಜಾಸ್ತಿ ಇದೆ. ಸೊ ಹಾಗಾಗಿ ನಿಯರ್ 250 ಅಥವಾ 250 ಮಾರ್ಕೆಟ್ ಬಂದ್ರೆ ಸೊ ಅಗೇನ್ ಅವರೇ ಮತ್ತೆ ಕೆಳಗಡೆ ಮಾರ್ಕೆಟ್ ನ ಪುಷ್ ಮಾಡ್ತಾರೆ. ಸೊ ಹಾಗಾಗಿ ಮಾರ್ಕೆಟ್ ಎಕ್ಸಾಕ್ಟ್ 250 ನ ಟಾರ್ಗೆಟ್ ಹಿಟ್ ಮಾಡ್ಕೊಂಡು ಸೊ ಅಗೇನ್ ಮಾರ್ಕೆಟ್ ಏನಾಯ್ತು ಕೆಳಗಡೆನೆ ಬಂತು. ಸೊ 200 ಮತ್ತೆ ಸ್ಟ್ರಾಂಗ್ ಇರೋದ್ರಿಂದ ನಾನ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡ್ತೀನಿ ಮತ್ತೆ ರೀ ಎಂಟರ್ ಅಟ್ ದಿಸ್ ಪಾಯಿಂಟ್ ಅಂತ. ಸೊ ಮತ್ತೆ ರೀ ಎಂಟರ್ ಅಂತ ಕೊಟ್ಟಾಗ ಅಷ್ಟೊಂದು ಪಾಯಿಂಟ್ಸ್ ನ ಕೊಡ್ಲಿಲ್ಲ. ಅಗೇನ್ ಕೊಟ್ರು ಜಸ್ಟ್ 250 ಟಚ್ ಆಯ್ತು. ಜಸ್ಟ್ ಟಚ್ ಆಗಿ ಅಗೇನ್ ಮಾರ್ಕೆಟ್ ಕೆಳಗಡೆ ಬಂತು. ಯಾಕೆ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಡಾಟಾ ಸ್ಟ್ರಾಂಗ್ ಇದ್ರು ಮೇಲ್ ಹೋಗಕ್ ಆಗ್ಲಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ಬ್ಯಾಂಕ್ ನಿಫ್ಟಿ. ನಾನು ಬ್ಯಾಂಕ್ ನಿಫ್ಟಿ ಚಾರ್ಟ್ ಕೂಡ ಹಾಕಿದ್ದೆ. ಬೆಳಗ್ಗೆ ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿನ ನಾನು ತೋರಿಸ್ತೀನಿ ಇಲ್ಲಿ. ಬ್ಯಾಂಕ್ ನಿಫ್ಟಿ ಡಾಟಾ ನೋಡೋದಾದ್ರೆ ಚಾರ್ಟ್ ನ ನೋಡೋದಾದ್ರೆ ಮಾರ್ನಿಂಗ್ ಇವತ್ತಿನ ಚಾರ್ಟ್ ನೋಡೋದಾದ್ರೆ ಸೊ ಮಾರ್ಕೆಟ್ ಇವತ್ತು ಬಿಯರಿಶ್ ಸೆಂಟಿಮೆಂಟ್ ಅನ್ನ ತೋರಿಸ್ತು. ಇವತ್ತು ಆಲ್ಮೋಸ್ಟ್ ನೀವು ನೋಡ್ಬೋದು ದಿಸ್ ಇಸ್ ದ ಬಿಯರಿಶ್ ಸೆಂಟಿಮೆಂಟ್ ಇನ್ ದ ಬ್ಯಾಂಕ್ ನಿಫ್ಟಿ. ಸೊ ಹಾಗಾಗಿ ಏನಾಯ್ತು ಮಾರ್ಕೆಟ್ ಅಲ್ಲಿ ನಮ್ಗೆ ಏನಾಯ್ತು ಮಾರ್ಕೆಟ್ ನಿಫ್ಟಿ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಮೂವ್ ಆಗಕ್ ಆಗ್ಲಿಲ್ಲ. ಅಂಡ್ ನಮ್ ಸೆಕೆಂಡ್ ಟ್ರೇಡ್ ನೋಡೋದಾದ್ರೆ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ 11:14 ಸೊ ಇನ್ ಕೇಸ್ ಏನಾದ್ರು ಮಾರ್ಕೆಟ್ 200 ಗೆ ಬಂದ್ರೆ ಸೊ 200 ಇಂದ ನಾವ್ ಒಂದು ಪುಟ್ ತಗೊಳ್ಬಹುದು ಅಂತ. ಯಾಕೆ ನನ್ ವ್ಯೂ ಇಲ್ಲಿ ಪುಟ್ ಅಂತ ಆಗತ್ತೆ ಅನ್ನೋದನ್ನ ನಾವು ಆಪ್ಷನ್ ಚೈನ್ ಅಲ್ಲಿ ನೋಡೋಣ. ನಾನ್ ಹೇಳ್ತೀನಿ ನನ್ ಟಾರ್ಗೆಟ್ ಬಂದ್ಬಿಟ್ಟು 24,160 ಇದ್ದಿದ್ದು. ಸೊ ನಾನ್ ಹೇಳಿದ್ದೆ 24,150 ಟಾರ್ಗೆಟ್ ಬರುತ್ತೆ ಅಂತ. ಸೊ ಮಾರ್ಕೆಟ್ ಬೈ ಎಂಡ್ ಆಫ್ ದ ಡೇ ಬಂತು. ಸೊ ಯಾಕೆ ಇಲ್ಲಿ ನಾನು ಟಾರ್ಗೆಟ್ ನ ಕೊಟ್ಟೆ ಅಂತ ನೋಡೋದಾದ್ರೆ ಐ ವಿಲ್ ಶೋ ಯು ಇನ್ ದ ಆಪ್ಷನ್ ಚೈನ್ ಚಾರ್ಟ್. ಇಲ್ಲಿ ನೀವು ನೋಡ್ಬೋದು ಟೈಮಿಂಗ್ ನೋಡ್ಬೋದು ಫ್ರೆಂಡ್ಸ್. ನೀವು 11:28 ನಾನು ಇಲ್ಲೊಂದು ಸ್ಕ್ರೀನ್ ಶಾಟ್ ನ ತಗೊಂಡಿದ್ದೀನಿ. ಸೊ ಇಲ್ಲಿ ನೀವು ಡಾಟಾ ನೋಡ್ಬೋದು. ಬೆಳಗ್ಗೆ 9:00 ಇದ್ದಿದ್ದ ಡಾಟಾಗೆ ಇವಾಗಿನ ಡಾಟಾ ಕಂಪೇರ್ ಮಾಡಿದ್ರೆ ದರ್ ಇಸ್ ಎ ಲಾಟ್ ಆಫ್ ಚೇಂಜಸ್ ಇನ್ ದ ಡಾಟಾ. ಸೊ 24,200 ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ಓಪನ್ ಇಂಟ್ರೆಸ್ಟ್, ವಾಲ್ಯೂಮ್ ಮತ್ತು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಲೈಟ್ ಆಗಿ 24,150 ಗೆ ಶಿಫ್ಟ್ ಆಗ್ತಿದೆ. ಸೊ ಅದೇ ರೀತಿ 24,200 ಅಲ್ಲಿ ಡ್ರಾಸ್ಟಿಕ್ ಆಗಿ ವಾಲ್ಯೂಮ್, ಓಪನ್ ಇಂಟ್ರೆಸ್ಟ್, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗ್ತಿದೆ. ಸೊ ನೀವು ನೋಡಬಹುದು ಕಂಪ್ಯಾರಿಟಿವ್ಲಿ 24,200 ಪುಟ್ ಸೈಡ್ ಗೆ ಕಂಪೇರ್ ಮಾಡಿದ್ರೆ ಕಾಲ್ ಸೈಡ್ ಅಲ್ಲಿ ದರ್ ಇಸ್ ಅ ಹ್ಯೂಜ್ ಇನ್ಕ್ರೀಸಿಂಗ್. ಸೊ ಇವ್ರು ಕೂಡ ಕೆಳಗಡೆ ಪ್ರೆಷರ್ ಹಾಕ್ತಿದ್ದಾರೆ. ಸೊ ಇನ್ಕ್ರೀಸ್ ಆಗ್ತಿದ್ದಾರೆ. ಸೊ ಮಾರ್ಕೆಟ್ ಡೌನ್ ಕೆಳಗಡೆ ಬರಕ್ಕೆ ಒತ್ತಿದ್ದಾರೆ. ಅದೇ ರೀತಿ ಇವ್ರು ವೀಕ್ನೆಸ್ ನ ಕೆಳಗಡೆ ಬಿಟ್ಕೊಡ್ತಿದ್ದಾರೆ ಫಾರ್ 150 ರೇಂಜ್ ಅಲ್ಲಿ. ಸೊ ಹಾಗಾಗಿ ಏನಾಯ್ತು ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ನಾನ್ ನಿಮ್ಗೆ ಇಲ್ಲೊಂದು ಟೆಲಿಗ್ರಾಮ್ ನಾನ್ ಬೆಳಿಗ್ಗೆ ಒಂದು ಟ್ರೇಡ್ ನ ಅಪ್ಡೇಟ್ ಮಾಡ್ತೀನಿ. ಸೊ ದಿಸ್ ವಾಸ್ ದ ಟ್ರೇಡ್ ಅಂಡ್ ಮೈ ಎಂಟ್ರಿ ವಾಸ್ 160 ಅಂಡ್ ಮೈ ವ್ಯೂ ವಾಸ್ 150. ಸೊ ಮಾರ್ಕೆಟ್ ಬೈ ಎಂಡ್ ಆಫ್ ದ ಡೇ ಶೋರ್ ಅದೇ ಬರುತ್ತೆ. ಸೊ 200 ವಾಸ್ ವೆರಿ ಸ್ಟ್ರಾಂಗ್ ಆನ್ ಬೋತ್ ಪುಟ್ ಅಂಡ್ ಕಾಲ್ ಸೈಡ್. ಸೊ ಪ್ರೆಷರ್ ಇದ್ದಿದ್ದು ಬಿಯರಿಶ್ ಪ್ರೆಷರ್, ಹಾಗಾಗಿ ಮಾರ್ಕೆಟ್ ವೀಕ್ ಟ್ರೆಂಡ್ ಅಲ್ಲಿ ಕ್ಲೋಸ್ ಆಯ್ತು ಅಂತ ಹೇಳ್ಬೋದು. ಅಂಡ್ ನಾನ್ ಟ್ರೇಡ್ ಎಕ್ಸಿಟ್ ಇಲ್ಲೇ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಯಾವ ಟ್ರೇಡು ಮಾಡಿಲ್ಲ. ನಾನು ಇಲ್ಲೊಂದು ಬಾಕ್ಸ್ ಹಾಕಿದ್ದೀನಿ, ಬ್ಲೂ ಬಾಕ್ಸ್, ನೀವು ನೋಡ್ಬೋದು ಫ್ರೆಂಡ್. ಅಂಡ್ ಆಲ್ಮೋಸ್ಟ್ ಹೋಲ್ ಡೇ ವಾಸ್ ಮಾರ್ಕೆಟ್ ಈಸ್ ಆನ್ ಸೈಡ್ ವೇಸ್. ಅಂಡ್ ಇವತ್ತು ಎಕ್ಸ್ಪೈರಿ ಇದ್ದಿದ್ರಿಂದನೂ ಅದೊಂದು ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಸೊ ನಿಯರ್ 200 ಗೆ ಹೋಗಿ ಮಾರ್ಕೆಟ್ ಡ್ರಾಸ್ಟಿಕ್ ಆಗಿ 150 ಗೆ ಬಂತು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಇವತ್ತು. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವ್ಯೂ. ಅಂಡ್ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಚಾರ್ಟ್ ನ ಡಾಟಾನ ತೋರಿಸೋದಾದ್ರೆ ಐ ವಿಲ್ ಶೋ ಯು. ಬಿಫೋರ್ ನನ್ಗೆ ಹೇಗ್ ಗೊತ್ತಾಗತ್ತೆ, ಸೊ ಹೌ ಕ್ಯಾನ್ ಐ ನೋ ಇಲ್ಲಿಂದ ಹೋಗಿ ಬೀಳ್ಬೋದು, ಲೈಕ್ 200 ಇಂದ ಬೀಳ್ಬೋದು, 150 ಇಂದ ಮೇಲೆ ಹೇಳ್ಬೋದು ಅಂತ ಹೇಗ್ ಗೊತ್ತಾಗತ್ತೆ ಅಂದ್ರೆ, ಸೊ ನಾನು ಅವಾಗ್ಲೇ 11:28 ಸ್ಕ್ರೀನ್ ಶಾಟ್ ನ ತೋರಿಸಿದೆ. ಸೊ ಅಲ್ಲಿಗೆ ನನಗೆ ಡಾಟಾ ಕನ್ಫರ್ಮ್ ಆಗಿತ್ತು. ಸೊ ಅಟ್ ದಟ್ ಪಾಯಿಂಟ್ ನಾನ್ ಮಾರ್ಕೆಟ್ ಕೆಳಗ್ ಬರುತ್ತೆ ಅಂತ ಆನ್ ಸ್ಪಾಟ್ ಅವಾಗ್ಲೇ ಕೊಟ್ಟಿದ್ದೆ. ಅಂಡ್ ಅದು ನಿಮಗೆ ತೋರ್ಸಕ್ಕೆ ಸೊ ಬಿಫೋರ್ ಗೊತ್ತಾಯ್ತು ನೋಡಿ. 10:55 ಡಾಟಾ ವಾಸ್ ರ್ಯಾಂಡಮ್ಲಿ ಶಿಫ್ಟಿಂಗ್. ನೀವು ಚೆಕ್ ಮಾಡ್ತಿರ್ಬೋದು ಇಲ್ಲಿ ಹಿಯರ್ ಡಾಟಾ ವಾಸ್ ಡಿಕ್ರೀಸಿಂಗ್ ಅಂಡ್ ಆಲ್ಸೋ ಶಿಫ್ಟಿಂಗ್ ಡೌನ್ ಸೈಡ್. ಅಂಡ್ ಇಲ್ಲಿ ನೋಡಿದ್ರೆ ಸೈಮಲ್ಟೇನಿಯಸ್ ಆಗಿ ಇಲ್ಲಿ ಡಾಟಾ ಇನ್ಕ್ರೀಸ್ ಆಗ್ತಿತ್ತು. ಸೊ ದಿಸ್ ಈಸ್ ದ
ಇಂಟಿಮೇಷನ್ ದಟ್ ಡಾಟಾ ವಾಸ್ ಶಿಫ್ಟಿಂಗ್ ಟುವರ್ಡ್ಸ್ ಡೌನ್ ಅಂತ. ಸೊ ನಮಗೆ ಇಲ್ಲಿಗೆ ಕನ್ಫರ್ಮ್ ಆಗತ್ತೆ ದೇರ್ ಇಸ್ ನೋ ಕಾಲ್ ಆಪ್ಷನ್ ಟುಡೇ. ಇನ್ ಕೇಸ್ ಕಾಲ್ ಅಲ್ಲಿ ಏನಾದ್ರು ಹೋಲ್ಡ್ ಆಗಿದ್ರೆ ಬೆಟರ್ ವಿ ಹ್ಯಾವ್ ಟು ಎಕ್ಸಿಟ್ ದಟ್ ಟ್ರೇಡ್ ಅಂಡ್ ರೀ ಎಂಟರ್ ಅಟ್ ನಿಯರ್ 200 ಝೋನ್. 200 ಝೋನ್ ಅಲ್ಲಿ ನಾವೇನಾದ್ರೂ ಎಂಟರ್ ಆದ್ರೆ ಶೋರ್ ನಮ್ಗೆ ಇಲ್ಲಿಂದ 50 ಪಾಯಿಂಟ್ ಸಿಗುತ್ತೆ. ಸೊ ಹಾಗಾಗಿ ರೈಟ್ ಪಾಯಿಂಟ್ ಅಂಡ್ ರೈಟ್ ಡಿಮ್ಯಾಂಡ್ ಝೋನ್ ನ ನೋಡ್ಕೊಂಡು ನಾವಿಲ್ಲಿ ಟ್ರೇಡ್ ನ ಎಂಟ್ರಿ ಆಗ್ಬೇಕು. ಸೊ ದಟ್ ಐ ವಿಲ್ ಶೋ ಯು ಇನ್ ದ ಚಾರ್ಟ್. ಸೊ ನೀವು ಇಲ್ಲಿ ನೋಡ್ಬೋದು, ನಾನ್ ನಿಮ್ಗೆ 10:55 ನನಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ಬಿಕಾಸ್ ಮಾರ್ಕೆಟ್ ಇಸ್ ಆಲ್ಮೋಸ್ಟ್ 24,180 ರೇಂಜ್. ಈ 180 ರೇಂಜ್ ಅಲ್ಲಿ ಇದ್ದಾಗ್ಲೇನೆ ಮಾರ್ಕೆಟ್ ನನಗೆ ಗೊತ್ತಾಗುತ್ತೆ. ಇಲ್ಲಿ ಈ ರೇಂಜ್ ಅಲ್ಲಿ ಇದ್ದಾಗ ಗೊತ್ತಾಗುತ್ತೆ. ಬಟ್ ನಾನ್ ನಿಮ್ಗೆ ಕೊಟ್ಟಿರೋದು 200ಗೆ. ಸೊ 200ಗೆ ಹತ್ತತ್ರ ಬರೋಷ್ಟ್ರಲ್ಲಿ ಮಾರ್ಕೆಟ್ 11:20 ಆಗಿತ್ತು. ಈ ರೇಂಜ್ ಅಲ್ಲಿ ಏನಾದ್ರು ಮಾರ್ಕೆಟ್ ಬಂದ್ರೆ 150 ಬರುತ್ತೆ ಅಂತ ಕೊಟ್ಟಿದೆ. ಸೊ ಇನ್ ಕೇಸ್ 200 ಕೆಳಗಡೆನು ಸಸ್ಟೈನ್ ಆದ್ರೆ ಮಾರ್ಕೆಟ್ ಕಮ್ ಡೌನ್ ಶೋರ್ ಅಟ್ 150. ಸೊ ಅಕಾರ್ಡಿಂಗ್ ಟು ದ ಅನಲೈಸ್ ಅಂಡ್ ದ ಡಾಟಾ ಮಾರ್ಕೆಟ್ ಬೈ ಎಂಡ್ ಆಫ್ ದ ಡೇ 150 ರೇಂಜ್ ಅಲ್ಲಿನೇ ಕ್ಲೋಸ್ ಆಯ್ತು. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಮೈ ಅನಲೈಸೇಷನ್ ಟುಡೇ. ಅಂಡ್ ನಾನ್ ನಿಮ್ಗೆ ತೋರಿಸಿರೋ ಆಪ್ಷನ್ ಚೈನ್ ನ ಹೇಗ್ ರೀಡ್ ಮಾಡೋದು, ಯಾವ ರೀತಿ ರೀಡ್ ಮಾಡೋದು ಅನ್ನೋದನ್ನು ಒಂದ್ ಸೆಷನ್ ನಾನು ಕಂಡಕ್ಟ್ ಮಾಡ್ತೀನಿ. those who want to update kindly join my telegram channel. ನಾನ್ ನನ್ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೈಸ್ ಗೋ ಅಂಡ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್ ಅಂತ ಹೇಳ್ಬೋದು. ಅಂಡ್ ವಿಲ್ ಸಿ ಯಾಕೆ ಮಾರ್ಕೆಟ್ ಇವತ್ತು ಡೌನ್ ಟ್ರೆಂಡ್ ಇತ್ತು. ನಾಳೆಗೆ ಪೋಸ್ಟ್ ಮಾರ್ಕೆಟ್ ಅಲ್ಲ, ನಾಳೆಗೆ ಮಾರ್ಕೆಟ್ ಸೆಟಪ್ ಏನು, ನಮ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಯಾವ್ಯಾವ ಆಗ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ ಫ್ರೆಂಡ್ಸ್, okay, this is all about today's setup and today's market. And latest available cash market data ಪ್ರಕಾರ FIDI ಆಕ್ಟಿವಿಟಿ ಏನಿತ್ತು ಅನ್ನೋದ್ರ ಬಗ್ಗೆ ನೋಡ್ಬಿಡೋಣ. ಸೊ FII ಬಂದ್ಬಿಟ್ಟು ₹2,535 crore ನೆಟ್ ಸೆಲ್ಲಿಂಗ್ ಇತ್ತು. ಅಂಡ್ DII ₹5,101 crore ನೆಟ್ ಬೈಯಿಂಗ್ ಇತ್ತು. ಸೊ DII ಮಾರ್ಕೆಟ್ಗೆ ಸಪೋರ್ಟ್ ಕೊಟ್ರು FII ಸೆಲ್ಲಿಂಗ್ ಪ್ರೆಷರ್ ಇಂದ ನೆಗೆಟಿವ್ ಸೆಂಟಿಮೆಂಟಲ್ ಕ್ಲೋಸ್ ಆಯ್ತು ಇವತ್ತು ಮಾರ್ಕೆಟ್. ಅಂಡ್ ನಾಳೆಗೆ ಟುಮಾರೋಸ್ ಅಂದ್ರೆ 19th ಆಗಸ್ಟ್ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ್ಯಾವು ಅಂತ ನೋಡೋದಾದ್ರೆ, ಸೊ 24,000 ಮಾರ್ಕೆಟ್ 150 ರೇಂಜ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಅಂಡ್ ಮೈ ಫಸ್ಟ್ ಇಮಿಡಿಯೇಟ್ ಸಪೋರ್ಟ್ ಅಂತ ಹೇಳಕ್ಕಾಗಲ್ಲ. ಮಾರ್ಕೆಟ್ ಇಸ್ ಎಕ್ಸಾಕ್ಟ್ಲಿ ಕ್ಲೋಸ್ ಆನ್ ದ ಸಪೋರ್ಟ್. ಅಂಡ್ ನಾಳೆಗೆ ನನ್ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 24,100 ಅಂಡ್ ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 24,000. ಯಾಕಂದ್ರೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಬಿಯರಿಶ್ ಸೆಂಟಿಮೆಂಟ್ ಇರೋದ್ರಿಂದ ಮಾರ್ಕೆಟ್ ಏನಾದ್ರೂ 100 ರೇಂಜ್ ಕೆಳಗೆ ಏನಾದ್ರೂ ಕ್ಲೋಸ್ ಆದ್ರೆ ಸೊ ನಾವು 24,000 ಲೆವೆಲ್ ನ ನೋಡ್ಬೋದು ನಾಳೆಗೆ. ಅಂಡ್ ನಿಫ್ಟಿ ರೆಸಿಸ್ಟೆನ್ಸ್ ಅನ್ನ ನೋಡೋದಾದ್ರೆ ಮೈ ಇಮಿಡಿಯೇಟ್ resistance was 200 and my second resistance was 250. 250 ಏನಾದ್ರೂ ಬ್ರೇಕ್ ಆಗಿ ಮೇಲ್ ಹೋದೆ 300 to 350 ರೇಂಜ್ ನ ನೋಡ್ಬೋದು ನಾಳೆಗೆ. ಸೊ ಟುಮಾರೋಸ್ಗೆ ಟ್ರೇಡ್ ಪ್ಲಾನ್ ನೋಡೋದಾದ್ರೆ ಮಾರ್ಕೆಟ್ ಮಿಡಲ್ ರೇಂಜ್ ಅಲ್ಲಿ ಇದ್ದಾಗ ಚೇಸ್ ಮಾಡಕ್ ಹೋಗ್ಬೇಡಿ. ಡಿಮ್ಯಾಂಡ್ ಅಂಡ್ ಸಪ್ಲೈ ಝೋನ್ ನ ನೋಡಿ ಟ್ರೇಡ್ ಮಾಡಿ ಅಂಡ್ ಅಕಾರ್ಡಿಂಗ್ ಟು ದ ಡಾಟಾನು ನೋಡಿ. ಅಂಡ್ ನಿಮಗೆ ಕಂಟಿನ್ಯೂಸ್ ರ್ಯಾಲಿ ಬೇಕು ಅಂದ್ರೆ 24,250 ಮೇಲೆ ಬೈಯಿಂಗ್ ಸೆಟಪ್ ನೋಡಬಹುದು ಅಂಡ್ 24,100 ಕೆಳಗೆ ಸೆಲ್ ಸೆಟಪ್ ನೋಡಬಹುದು. ಎಂಟ್ರಿಗೆ ಮುಂಚೆನೆ ಪ್ರೈಸ್ ಆಕ್ಷನ್ ಮತ್ತೆ ಆಪ್ಷನ್ ಚೈನ್ ಡಾಟಾನ ನೋಡ್ಬಿಟ್ಟು ಟ್ರೇಡ್ ನ ಕನ್ಫರ್ಮೇಶನ್ ಮಾಡಿ ಎಂಟ್ರಿ ಆಗಿ. And guys, this video is purely for educational and informational purpose goskara. This video is not for buy and sell recommendation. Live market update ಮತ್ತೆ stock market updates ಏನಾದ್ರೂ ಬೇಕಿದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿ. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. Still those who are not yet joined my telegram channel kindly join ಅಂತ ಹೇಳ್ತೀನಿ. Thank you guys, thank you so much.